ಎಲ್ಲ ನಮ್ಮ ಕರ್ನಾಟಕ ರಾಜ್ಯದ ರೈತ ಬಂಧುಗಳೇ ನಮಸ್ಕಾರ. ಏನಿವತ್ತು ಈ ಘಟನೆ ನಡೆದಿದೆ ನಮ್ಮ ಗುಂಡ್ಲುಪೇಟೆ ತಾಲೂಕಲ್ಲಿ, ಇಡೀ ದೇಶವೇ ತಲೆಬಾಗುವಂಥ ಒಂದು ಘಟನೆ ಇದು ಹೇಳ್ಬೋದು. ಏನು ಬಂಡೀಪುರ ಒಂದು ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಇವತ್ತು ಶೃಂಗಸಭೆ ಅಂತ ಏನು 148 ಕೋಟಿ ಖರ್ಚು ಮಾಡಿ ಅವರು ಸಭೆಯನ್ನು ಮಾಡ್ತಾಯಿದ್ದಾರೆ. ಅಲ್ಲಿ ಯಾವುದೇ ರೀತಿಯ ಮಾನವ ಮತ್ತು ಪ್ರಾಣಿ ಸಂಘರ್ಷ ಮತ್ತು ಇಲ್ಲಿ ಆಗುತ್ತಿರೋ ಸಮಸ್ಯೆ ಬಗ್ಗೆ ಯಾರು ಕೂಡ ಅಲ್ಲಿ ಪಿಂಟಿದ್ದು ಮಾತಾಡ್ತಿಲ್ಲ. ಇಲ್ಲಿ ಏನಪ್ಪ ಅಂದರೆ ಅವರು ಹುಲಿಗಳನ್ನ ಹೇಗೆ ಹೆಚ್ಚಿಸಬೇಕು, ಚಿರತೆಗಳನ್ನ ಹೇಗೆ ಹೆಚ್ಚಿಸಬೇಕು, ಕೇವಲ ಪ್ರಾಣಿಗಳ ಒಂದು ಸಂರಕ್ಷಣೆ ಬಗ್ಗೆ ಅವರು ಚರ್ಚೆ ನಡೆಸಿದರು. ಹಾಗಾಗಿ ನಮ್ಮ ಸ್ಥಳೀಯ ಹೋರಾಟಗಾರರು ಇಲ್ಲಿರುವಂಥ ಸಮಸ್ಯೆಗಳ ಬಗ್ಗೆ ನಾವು ಕೂಡ ಅಲ್ಲಿ ನಮ್ಮ ಸಭೆಗೆ ಸೇರಿಸಿ ನಾವು ಇದ್ರ ಬಗ್ಗೆ ಪ್ರಸ್ತಾವನೆ ಮಾಡ್ತೀವಿ ಅಂತ ಹೇಳಿ ನಿನ್ನೆಯಿಂದನೂ ಕೂಡ ಹೇಳಿದ್ದೀವಿ. ಆದರೂ ಕೂಡ ಅವರು ಯಾರನ್ನು ಕೂಡ ನಾವು ಬಂಡೀಪುರ ಅರಣ್ಯ ಅಲ್ಲಿ ಏನು ನಡೀತಿದೆ ಶೃಂಗಸಭೆಗೆ ನಾವು ಬಿಡೋದಿಲ್ಲ ಅಂತ ಹೇಳಿದ್ರು. ಹಾಗಾಗಿ ಇವತ್ತು ನಾವು ಒಂದು ಪ್ರತಿಭಟನೆ ಮುಖಾಂತರ ನಾವು ಹೋಗೋಣ ಅಂತ ನಮ್ಮ ಹೊನ್ನೂರು ಪ್ರಕಾಶ್ ಅವರು ಎಲ್ಲ ಸೇರಿ ನಾವು ಗುಂಡ್ಲುಪೇಟೆ ತಾಲೂಕಿನಲ್ಲಿ ನಾವು ಸೇರಿದಂಥ ಸಂದರ್ಭದಲ್ಲಿ ಇವತ್ತು ಪೊಲೀಸ್ ಇಲಾಖೆ ನಮ್ಮನ್ನು ಬಂಧಿಸಿ, ಏನು ಹೋರಾಟಗಾರರನ್ನು ಬಂಧಿಸಿ ಇವತ್ತು ತೆರಕನಾಂಬಿ ಪೊಲೀಸ್ ಸ್ಟೇಷನಲ್ಲಿ ಇರಿಸಿದ್ದಾರೆ. ಇದೊಂದು ಬಹಳ ಖಂಡನೀಯ ಒಂದು ವಿಷಯ ಬಂಧುಗಳೇ. ಇದೇ ರೀತಿ ಆದರೆ ನಮ್ಮ ಮುಂದಿನ ಪೀಳಿಗೆಗೆ ಅರಣ್ಯ ಉಳಿಯಲ್ಲ. ಇವ್ರು ಏನಂದರೆ ಕಾಡನ್ನು ಖಾಸಗೀಕರಣ ಮಾಡೋಕ್ಕೆ ಇವರು ಸಭೆ ಸೇರುವಂಥದ್ದು, ಇನ್ನೇನು ಉದ್ಧಾರ ಮಾಡೋಕ್ಕಲ್ಲ. ಇಡೀ ನಮ್ಮ ಈಗಾಗಲೇ ಸಾಕಷ್ಟು ಖಾಸಗೀಕರಣ ಮಾಡಿದ್ದಾರೆ. ಮುಂದೆ ನದಿಗಳನ್ನೂ ಮಾಡ್ತಾರೆ, ಕಾಡನ್ನು ಮಾಡ್ತಾರೆ, ಪ್ರತಿಯೊಂದನ್ನು ಖಾಸಗೀಕರಣ ಮಾಡಿ ನಮ್ಮ ಮುಂದಿನ ಪೀಳಿಗೆಗೆ ಪಿಂಚಿತ್ತು ಇವರು ಉಳಿಸಲ್ಲ. ಈಗಲೇ ಎಚ್ಚೆತ್ಕೊಳ್ಬೇಕು. ಹಾಗಾಗಿ ಇಡೀ ರಾಜ್ಯದ ಜನತೆ ನಮ್ಮ ಬೆಂಬಲಕ್ಕೆ ನಿಲ್ಲಬೇಕು. ಇದೇ ಫೆಬ್ರವರಿ 13ರಂದು ನಾವು ಇಡೀ ಚಾಮರಾಜನಗರದಲ್ಲಿ 10,000ಕ್ಕೂ ಹೆಚ್ಚು ಜನ ನಾವು ರೈತ ಹೋರಾಟಗಾರರು ಸೇರ್ತಾಯಿದ್ದೀವಿ. ನಿಮ್ಮ ಬೆಂಬಲ ನಮಗೆ ಸೂಚಿಸಿದರೆ ಆದರೆ ಮುಂದಿನ ದಿನಗಳಲ್ಲಿ ನಾವು ಉಗ್ರ ಹೋರಾಟ ನಡೆಸಿ ನಮ್ಮ ಭೂಮಿಯ ಉಳಿವಿಗಾಗಿ ನಾವು ಶ್ರಮಿಸ್ತೀವಿ ಅಂತ ಈ ಮುಖಾಂತರ ತಿಳಿಸ್ತಾ ಇದ್ದೀವಿ. ಜೈ ರೈತ.